ನಾನು ದಿನೇಶ್ ಅವ್ರಿಗೆ ಕ್ವಶನ್ ಬರ್ತೀನಿ ದಿನೇಶ್ ಅವರೇ ಒಂದು ಪಾಯಿಂಟ್ ಏನಂದ್ರೆ ನಂದು, ನಾನು ಇದರಲ್ಲಿ ಮಹೇಶ್ ಗೌಡ್ರು ಹೇಳೋ ಪಾಯಿಂಟ್ ಒಪ್ಕೊಳ್ಳೋಣ. ಅವ್ರು ಯಾರ ಕ್ರಿಮಿನಲ್ ಹಿನ್ನೆಲೆ ಇದ್ದರೆ ಅವ್ರನ್ನ ನೀವು ಒಳಗಡೆ ಹಾಕ್ಕೊಳ್ಳಿ, ನಮ್ಮ ತಕರಾರಿಲ್ಲ. ನಮ್ಮ CJP ಇಲ್ಲ ಅಂತ ಕ್ರಿಮಿನಲ್ ಸಿಕ್ಕಿದ್ರು, ಜನರಲ್ ಸಿಕ್ಕಿದ್ರು, ಆ ಥರದ್ದು ದುಷ್ಕೃತ್ಯ ಮಾಡಿದರೆ ಓಕೆ ಅಂತೇಳಿ. ಈ ಪೊಲೀಸರು ಮಾಡಬಾರದ ಕೆಲಸವನ್ನು ಮಾಡಿದ್ರಲ್ಲ, ಮಾಡಬಾರದ ಕೆಲಸ, ಲಾಠಿಗಳಿಗೆ ಮೊಳೆ ಹೊಡೆದಿದ್ದಿರಲಿ, ಪೆಲೆಟ್ಗನ್ನು ಬಳಸಿದ್ದಿರಲಿ, ಇನ್ನೊಂದು ಕಡೆ AK-47 ಬಳಸಿರೋದಿರಲಿ, ಎಷ್ಟೊಂದು ಜನಕ್ಕೆ ಬ್ಯಾಡ್ಜ್ ಇಲ್ಲ, ಎಷ್ಟೊಂದು ಜನ ಗಡ್ಡ ಬಿಟ್ಕೊಂಡು ಸಿವಿಲ್ ಡ್ರೆಸ್ಸಲ್ಲಿ ಲಾಠಿ ಹಿಡ್ಕೊಂಡು ನಿಂತ್ಕೊಂಡಿದ್ರಲ್ಲ, ಇವರೆಲ್ಲ ಯಾವ ಕಾನೂನು ಅಡಿಯಲ್ಲಿ ಅಲ್ಲಿ ಬಂದು ಹೊಡೆಯಕ್ಕೆ ಬಂದಿದ್ರು, ಲಾಠಿಗಳು ಇಟ್ಕೊಂಡು ಬಂದಿದ್ರು? ಇಲ್ಲಿ ಇವ್ರು ಏನು ಇನ್ನೊಂದು ನಾನು ಗಮನಿಸಿದೆ, ಒಂದು ಕಡೆ ಇವತ್ತೊಂದು ವಿಡಿಯೋ ಹರಿದಾಡ್ತಾ ಇದೆ. ವಿಡಿಯೋದ ಸಾಚಾತನ ನನಗೆ ಗೊತ್ತಿಲ್ಲ, ಮಹೇಶ್ ನೀವು ನೆನಪಲ್ಲಿ ಇಟ್ಕೊಂಡಿರಿ. ನಾವೇನು ನೋಡ್ಬೋದು, ಈ ಬೆತ್ತದ ಒಂದು ಲಾಠಿ ನೋಡ್ತಾ ಇದ್ವಿ ಮೊದಲು, ಈಗೆಲ್ಲ ಫೈಬರ್ ಅದನ್ನು ರಿಪ್ಲೇಸ್ ಮಾಡ್ಕೊಂಡಿದೆ. ಒಂದು ರಾಡ್ ಇದೆ ಸರ್, ರಾಡು. ಆ ಮಹಿಳಾ ಪೊಲೀಸ್ ಇಟ್ಕೊಂಡು ಹಿಂದಕ್ಕೆ ಅದನ್ನು ಮುಚ್ಚಿಟ್ಕೊಳ್ತಾ ಇದ್ದಾರೆ. ಅದನ್ನು ನೋಡಿ ಇಲ್ಲಿದೆ, ಇದರಲ್ಲೆಲ್ಲ ಹೊಡೆದ್ರು. ಎಲೆಕ್ಟ್ರಿಕ್ ಶಾಕ್ ಕೊಡುವಂಥದ್ದು ಎಲ್ಲಿ ಹೇಳಿತ್ತು, ಯಾವ ಕಾನೂನಲ್ಲಿ ಹೇಳಿತ್ತು? ಈ ಥರ ಪೊಲೀಸಲ್ಲಿ ಲೆಕ್ಕ ಹಾಕೊಂಡ್ರೆ 4,000 ಕ್ರಿಮಿನಲ್ಸು ಪೊಲೀಸಲ್ಲಿ ಸಿಗಲ್ವಾ ಇವಾಗ ನಮಗೆ? 4,000 ಜನ ಸಿಗಲ್ವಾ? 2,800 ಇಲ್ಲ ಆಯ್ತು, ಲೆಕ್ಕ ಬರ್ಕೊಡ್ತೀನಿ ನಾನು ಒಂದು ಕಡೆ. 4,000 5,000 ಜನ ಈ ಪೊಲೀಸ್ ವೇಷದಲ್ಲಿದ್ದವ್ರು ಯಾರು? ಒಂದು ಯೂನಿಫಾರ್ಮ್ ಇಲ್ಲ ಅವ್ರಿಗೆ, ಒಂದು ಶೇವ್ ಮಾಡಿಲ್ಲ ನೀಟಾಗಿ, ಅವ್ರು ಯಾರು ಅಂತ ಗೊತ್ತಿಲ್ಲ. ಕೆಲವರಂತೂ ಯಾವುದೋ ಯೂನಿಫಾರ್ಮ್ ಹಾಕಿದ್ದಾರೆ, ಬ್ಯಾಡ್ಜ್ ಇಲ್ಲ. ಇವರೆಲ್ಲ ಯಾರು? ಹಾಗಾದರೆ ಇದಕ್ಕೆಲ್ಲ ಒಂದು ತನಿಖೆ ಆಗಬಾರ್ದಾ ಇವಾಗ? ಇವತ್ತು ನಾವು ಡೆಲ್ಲಿಲಿ ಏನು ಜಂತರ್ ಮಂತರಲ್ಲಿ ನೋಡ್ದು, ಅದು ಏನಾಯ್ತಂದ್ರೆ ಹೈಯೆಸ್ಟು ಅವ್ಯವಸ್ಥೆಗಳ ಆಗರ ಆಯಿತು. ಅಲ್ಲಿ ವ್ಯವಸ್ಥಿತವಾಗಿದ್ದವರು ಸ್ಟೂಡೆಂಟ್ಸ್ಗಳು. ಯಾಕಂದರೆ ಒಂದು ಕಸ ಬಿದ್ದರು ಎತ್ತಿ ತುಂಬಿದ್ರು, ಒಂದು ಡ್ರೈನೇಜ್ ಕಟ್ಕೊಂಡ್ರು, ಅದನ್ನು ಕ್ಲೀನ್ ಮಾಡಿದ್ರು, ಇದೆಲ್ಲ ಮಾಡಿದ್ದಂಥದ್ದು ಸ್ಟೂಡೆಂಟ್ಸ್ಗಳು. ಆದರೆ ಇಲ್ಲಿ ಅವ್ಯವಸ್ಥೆ ಮಾಡಿದ್ದು ನಮ್ಮ ಏನು ಕೇಂದ್ರದ ಏನು ಗೃಹ ಮಂತ್ರಿಗಳು ಅಂತಿದ್ದಾರೆ. ಯಾಕಂದರೆ ಅದು ಕೇಂದ್ರಾಡಳಿತ ಪ್ರದೇಶ ಆಗಿದ್ದರಿಂದ ಅದು ಸಂಪೂರ್ಣ ಗೃಹ ಮಂತ್ರಿಗಳು ಅಮಿತ್ ಶಾ ಅವರೇ ಹೊಣೆಗಾರಿಕೆ ಆಗಿರ್ತಾರೆ. ಅವರ ಆದೇಶದ ಪ್ರಕಾರನೇ ಪೊಲೀಸ್ ನಡೀತಾರೆ. ಅಂದರೆ ಇಲ್ಲಿ ನಡೆದಂಥ ಕ್ರಿಯೆಗಳು ನಾವು ನೋಡಿದಾಗ ಸಂಪೂರ್ಣ ಅವ್ಯವಸ್ಥೆ. ಯಾಕಂದರೆ ಫಸ್ಟು ಅವ್ರೇನು ಬ್ಯಾರಿಕೇಡ್ಗಳಿಗೆ ಎಲೆಕ್ಟ್ರಿಕ್ ಶಾಕ್ ಕೊಟ್ಟರು, ಲಾರಿ ಲೋಡ್ಗಳಲ್ಲಿ ಕಲ್ಲು ತಗೊಬಂದು ನಿಲ್ಲಿಸ್ಕೊಂಡ್ರು, ಗುಜ್ರಿ ಗಾಡಿಗಳನ್ನೆಲ್ಲ ತಂದು ರೋಡಲ್ಲಿ ನಿಲ್ಲಿಸಿದ್ರು, ಮತ್ತೆ ಏನು ಲಾಠಿಗಳಿಗೆ ಮೊಳೆ ಹಾಕೊಂಡು ಹೊಡೆದ್ರು. ಅದಾದ್ಮೇಲೆ ಏನ್ ಮಾಡ್ರು, ಪೆಲೆಟ್ ಗನ್ ಅದನ್ನು ಒಪ್ಕೊಂಡಿದ್ದಾರೆ. ಜುಲೈ 20 ಇವ್ರೇನು ಪೆಲೆಟ್ ಗನ್ ಅಲ್ಲಿ ಶೂಟ್ ಮಾಡಿದ್ದನ್ನ ಇವ್ರು ರಿಜಿಸ್ಟರ್ ಮಾಡಿರೋದು 22ನೇ ತಾರೀಕು ನೋಡಿ. ಏನು ರ್ಯಾಪಿಡ್ ಆಕ್ಷನ್ ಫೋರ್ಸ್ ಅವರು, ಅಂದ್ರೆ ಅಲ್ಲೂ ಅವರು ಒಪ್ಕೊಂಡಿದ್ದಾರೆ. DCP ಲೆವೆಲ್ ಅಲ್ಲಿ ಆದೇಶ ಆಗಿದೆ. DCP ಆದೇಶ ಮಾಡಕ್ ಬರ್ತದ? ಒಬ್ಬ ಅಂಡರ್ ಆಫೀಸರ್ SP ಲೆವೆಲ್ ಅಥವಾ ಅವ್ರಿಗಿಂತ ಮೇಲೆ ಆರ್ಡರ್ ಆಗ್ಬೇಕು. DCP ಹಂಗ ಆರ್ಡರ್ ಮಾಡಕ್ ಆಗತ್ತೆ? ಇದೆಲ್ಲ ಕ್ವಶನಬಲ್ ಇದೆ. ಮತ್ತೆ ಹಂಗಾರೆ DCPಗೆ ಆರ್ಡರ್ ಕೊಟ್ಟವ್ರು ಯಾರು? ಅಮಿತ್ ಶಾ ಅವರ. ಅಂದ್ರೆ ಪೆಲೆಟ್ ಗನ್ ಬಳಸೋದು ಏನು ಟೆರರಿಸ್ಟ್ಗಳ ಮೇಲೆ ಮತ್ತೆ ಆಂಟಿ ನ್ಯಾಷನಲ್ಸ್ಗಳ ಮೇಲೆ. ಇವರು ಯಾವ ರೀತಿ ಇವರು ಪೆಲೆಟ್ ಗನ್ಸ್ ಕೇಳಿದ್ದೆ, ಪೆಲೆಟ್ ಗನ್ ಬಳಕೆ ಆಗಿದೆ ಅಂತ ಹೇಳಿ. ಅದು 100% FIR ರಿಜಿಸ್ಟರ್ ಆಗಿದೆ ಇದರಲ್ಲಿ. ಅದು ಒಂದು ಕ್ಲಾರಿಟಿ ಸಿಕ್ಬಿಟ್ಟಿದೆ. ಮತ್ತೆ ಇವೆಲ್ಲ ನೋಡಿದಾಗ ಇಲ್ಲಿ ಅವ್ಯವಸ್ಥೆ. ಮತ್ತೆ ನೇಮ್ ಪ್ಲೇಟ್ ಇಲ್ಲ ಒಬ್ರಿಗೂ ಪೊಲೀಸ್ಗಳಿಗೆ. ಅಂದ್ರೆ ನೇಮ್ ಪ್ಲೇಟ್ ಯಾಕಿಲ್ಲ? ಯಾಕಂದ್ರೆ ಈಗ ವಿಡಿಯೋ ರೆಕಾರ್ಡಿಂಗ್ ಆಗುತ್ತೆ, ನೇಮ್ ಪ್ಲೇಟ್ ಅಲ್ಲಿ ಯಾರು ಪೊಲೀಸರು ಮಿಸ್ಬಿಹೇವ್ ಮಾಡಿದ್ರು ಅದು ರೆಕಾರ್ಡಿಂಗ್ ಅಲ್ಲಿ ಸೇರುತ್ತೆ. ಅದನ್ನ ಬಿಟ್ಬಿಟ್ಟಿದ್ದಾರೆ ಇವರು. ಒಂದಷ್ಟು ವಿಡಿಯೋ ನಾವು ಚೆಕ್ ಮಾಡ್ತಿದ್ವಿ ಸರ್, ನಾವು ನೋಡ್ತಾ ಇದ್ವಿ. ಆ ಮಕ್ಕಳು ಹೇಳ್ಕೊಂಡು ಹೋಗ್ತಾರೆ, ಯಾರು ನೀವು? ಮಕ್ಕಳು ಕೇಳಿರೋದದ್ದು ಅದು ಇನ್ಸ್ಟಾಗ್ರಾಮಲ್ಲಿ ಬಂದಿದೆ, ಫೇಸ್ಬುಕ್ಕಲ್ಲೆಲ್ಲ ಬಂದು ನಾವು ನೋಡಿದ್ದೀವಿ ಅದನ್ನು. ಮಕ್ಕಳು ಕೇಳ್ತಾ ಇದ್ರು, ನೀವು ಯಾರು? ನಿಮ್ಮ ಬ್ಯಾಡ್ಜ್ ಹಾಕಿಲ್ಲ, ನೋಡಿ ಸಿವಿಲ್ ಡ್ರೆಸ್ಸಲ್ಲಿ ಇದ್ದಾರೆ ಇವರು, ಯಾರು ಅಂತಾನೆ ಗೊತ್ತಿಲ್ಲ. ಅಂದರೆ ಅವ್ನು ಕೇರೆ ಮಾಡ, ನಡಿ 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 ಅಂತ ಇರ್ತಾನೆ, ಅವನು ಆಟಿಟ್ಯೂಡಲ್ಲಿ ತೋರಿಸ್ತಾ ನಡೀರಿ ಮುಂದಕ್ಕೆ ಅಂತಾನೆ ಸರ್ ಅವನು. ಇವರೆಲ್ಲ ಯಾರು ಅಂತ ತನಿಖೆ ಆಗಬಾರ್ದಾ? ಫಸ್ಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ತರೋ ಇನ್ವೆಸ್ಟಿಗೇಷನ್ ನಡಿಬಾರ್ದಾ ಬಸವರಾಜ್ ಸರ್? ಅಬ್ಸಲ್ಯೂಟ್ಲಿ. ಈಗ ಕ್ರೌಡ್ ಕಂಟ್ರೋಲ್ಗೆ ಒಂದು SOP ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ಇರ್ತದೆ. ಅದರ ಪ್ರಕಾರ ಈ ಪೆಲೆಟ್ ಗನ್ ಬಳಸಂಗಿಲ್ಲ, ಮತ್ತೆ ಈ ಥರದ ಲಾಠಿ ಚಾರ್ಜ್ ಮಾಡೋದು ತಲೆಗೆ ಹೊಡೆಯಂಗಿಲ್ಲ, ಕಾಲಿಗೆ ಮಾತ್ರ ವೇಸ್ಟ್ ಡೌನ್, ನಿಮ್ಮ ಸೊಂಟದ ಭಾಗ ಕೆಳಗಡೆನೆ ಹೊಡಿಬೇಕು. ಹೀಗೆಲ್ಲ ಇರುವಾಗ ಯಾರು ಆರ್ಡರ್ ಕೊಟ್ಟರು ಪೆಲೆಟ್ ಗನ್ ತಗೊಂಡ್ಬರೋದಕ್ಕೆ? ಅಕೌಂಟಿಗೆ ಫಿಕ್ಸ್ ಆಗ್ಬೇಕಲ್ಲ, ಯಾರು ಆರ್ಡರ್ ಕೊಟ್ಟರು? ಅವ್ರಿಗೆ ಯಾರು ಇನ್ಸ್ಟ್ರಕ್ಷನ್ ಕೊಟ್ಟರು? ಆಮೇಲೆ AK-47 ಯೂಸ್ ಮಾಡಿದ್ರಲ್ಲ ಯಾರು? ಮತ್ತೆ ಯಾವ SOP ಪ್ರಕಾರ ಕ್ರೌಡ್ ಕಂಟ್ರೋಲ್ಗೆ ನೀವು ಯಾವಾಗ RAF ಕರೆಸ್ಬೇಕು, ಯಾವಾಗ ಕರೆಸ್ಬಾರ್ದು? ಯಾರು 4 ಜನ ಸೇರಿದ ತಕ್ಷಣ RAF ಕರೆಸ್ಬಿಡ್ತೀರಾ? ಪೊಲೀಸರ ಕೆಲಸ ಎಲ್ಲಿಗೆ ಮುಗಿತದೆ, RAF ಕೆಲಸ ಎಲ್ಲಿಗೆ ಶುರುವಾಗ್ತದೆ, ಮತ್ತೆ RAF ಏನನ್ನು ಮಾಡಬೇಕಲ್ಲಿ? ಇದೆಲ್ಲರ ಸಮಗ್ರ ತನಿಖೆ ಆಗಬೇಕಾದ ಮೊದಲು ಈ ಸದ್ಯಕ್ಕೆ ಆರೋಪಿ ಸ್ಥಾನದಲ್ಲಿ ಇರೋದು ಸರ್ಕಾರ. ಸರಿ, ಅಲ್ಲಿ ಯಾರು ಅತ್ಯಾಚಾರ ಆರೋಪ ಹೊತ್ತವ್ರು ಬಂದ್ರೆ ಅದೆಲ್ಲ ಅದು ನಿಮ್ಮ ರೆಕಾರ್ಡ್ ಇದ್ದೇ ಇರ್ತದೆ. ನೀವು ಏನು ಮಾಡ್ತಿದ್ದೀರಿ? ಯು ಆರ್ ಟ್ರೈಂಗ್ ಟು ಬಿಲ್ಡ್ ಎ ನರೇಟಿವ್.
ಈ CJP ಪಕ್ಷದಲ್ಲಿ ಕ್ರಿಮಿನಲ್ಗಳಿದ್ದಾರೆ, ಹೀಗಾಗಿ ಇವರ ಮಾತಿಗೆ ಸ್ವಲ್ಪ ಅವರ ನಂಬಲರತೆನ ಕಡಿಮೆ ಮಾಡೋದು, ವಿಶ್ವಾಸಾರ್ಹತೆಯನ್ನು ಅದನ್ನ ಕಡಿಮೆ ಮಾಡೋದು, ಇದು ಹಳೆಯ ಟ್ರಿಕ್ ಇದು ಬಿಜೆಪಿ. ನೋಡಿ ಸರ್, ದೇಶದಲ್ಲಿ ಹಾಗಾದ್ರೆ ನೀವು 2800 ಕೇಸಲ್ಲಿ ಒಂದು 1400 ರೇಪ್ ಕೇಸ್ಗಳು, 1400 ಮರ್ಡರ್ ಕೇಸ್ಗಳು ಅಂತ ನಾನು ಒಂದು ಆವ್ರೇಜ್ಗೆ ಡಿವೈಡ್ ಮಾಡ್ತಾ ಇದ್ದೀನಿ ಸರ್. ಫಾರ್ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ. ಸೊ 1400 ಅತ್ಯಾಚಾರದ ಆರೋಪಿಗಳನ್ನು 5 ವರ್ಷ 6 ವರ್ಷದಿಂದ ಓಡಾಡಕ್ ಬಿಟ್ಟಿದ್ದಾರೆ ಅಂದ್ರೆ ಈ ದೇಶದಲ್ಲಿ ಪೊಲೀಸ್ ವ್ಯವಸ್ಥೆ ಕೆಲಸ ಮಾಡ್ತಾ ಇದೆ. ಎಷ್ಟು ಜನ ಇವ್ರೇನು ಕತ್ತೆ ಮೇಯಿಸ್ತಾ ಇದಾರೆ ಅಂತ ಕೇಳಬಾರ್ದು. ಒಂದು ಆವರೇಜ್ ಹೇಳ್ತಾ ಇದೀನಿ ಸರ್. 2800 ಕೇಸ್, ಕೇಳಲೇಬೇಕು. 1400 ಮರ್ಡರ್ ಕೇಸ್ ಅಂತೆ, 1400 ರೇಪ್ ಕೇಸ್ ಅಂತೆ ಸರ್. ಇಷ್ಟು ಜನ ಫ್ರೀಯಾಗಿ ಓಡಾಡಕ್ ಬಿಟ್ಟಿದ್ದಾರೆ ಇವರು. ಅಷ್ಟೇ ಅಲ್ಲ, ಈ ದೇಶದ ರೆಪ್ಯುಟೇಷನ್ ಬಗ್ಗೆ, ದೇಶಕ್ಕೆ ಮಸಿಬಳೆ ಬಗ್ಗೆ ಮಾತಾಡುವ ಬಿಜೆಪಿ ಮತ್ತು NDA ಪಕ್ಷದ ಸದಸ್ಯರು ಅವರ ಸಂಸತ್ತಿನಲ್ಲಿ, ಅವರ ಸಂಸದರಲ್ಲಿ ಎಷ್ಟು ಜನರ ಮೇಲೆ ಅತ್ಯಾಚಾರ ಆರೋಪ ಇದೆ, ಎಷ್ಟು ಜನರ ಮೇಲೆ ಕೊಲೆ ಆರೋಪ ಇದೆ, ಅದು ಬೇಡವಾ? ಅವ್ರೊಳಗಡೆ ಹಾಕ್ಬಾರ್ದು, ಅದನ್ನ ಹಾಕ್ಬಾರ್ದಾ? ಈಗ ಒಟ್ಟಾರೆ ಏನಾಗ್ಬಿಟ್ಟಿದೆ, ಈಗ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟು ಸರ್ಕಾರಕ್ಕೆ ತೀವ್ರ ಮುಖಭಂಗ ಆಗಿದೆ. ಅವ್ರಿಗೊಂದು ದೊಡ್ಡ ಒಂದು ಇದಿತ್ತಲ್ಲ, ನಾನು ರಾಜೀನಾಮೆ ಕೊಡಲ್ಲ. ಈಗ ಬರ್ತಿರೋದೇನು ಗೊತ್ತಾ ಸರ್, ಸಿಂಹ 2 ಹೆಜ್ಜೆ ಹಿಂದೆ ಇಟ್ಟಿದೆ ಅಂದ್ರೆ ಧರ್ಮೇಂದರ್ 3, ದುರಂದರ್ 2, ಧರ್ಮೇಂದರ್ 3, ಸಿಂಹ 3 ಹೆಜ್ಜೆ ಹಿಂದೆ ಇಟ್ಟಿದೆ ಅಂದ್ರೆ ಐ ಸ್ಟ್ಯಾಂಡ್ ವಿತ್ ಇದೆಯಲ್ಲ. ಏನು ಸರ್ ಇದು? ನಮ್ಗೆ ಇದು ಇವತ್ತರೆಗೂ ಅರ್ಥ ಆಗದಿರೋ ವಿಚಾರ. ಹುಲಿ, ಸಿಂಹ, ಗುಳ್ಳೆನರಿ 2 ಹೆಜ್ಜೆ ಹಿಂದೆ ಇಟ್ಬಿಟ್ರೆ, 3 ಹೆಜ್ಜೆ ಮುಂದೆ ಇಟ್ಬಿಟ್ರೆ ಇದಾ ನರೇಶನ್ ದೇಶದಲ್ಲಿ? ಅಖಿಲೇಶ್ ಯಾದವ್ ಹೇಳಿದ್ದು ಸಂಸತ್ತಿನಲ್ಲಿ, ಏಕ್ ಪ್ರಧಾನ್ ಕ ಇಸ್ತೀಫಾ ಲೇಕೆ ಪ್ರಧಾನಿ ಕೋ ಬಚಾ ದಿಯಾ ಅಪ್ನೆ ಅಂತ ಹಂಗಾಗಿದೆ. ಅದು ಇದಕ್ಕೆಲ್ಲ ಅಕೌಂಟಬಿಲಿಟಿ ಬೇಕಾಗ್ತದೆ. ಇವು ಯಾವ ಪ್ರಶ್ನೆ ಕೇಳಬಾರ್ದಲ್ಲ. ಮತ್ತೆ ಏನಾಗ್ಬಿಟ್ಟಿದೆ, ಈಗ ವಾಡಿಕೆಯ ರಾಜಕೀಯ ಪಕ್ಷ, ಯಾವುದೋ ಒಂದು ರಾಜಕೀಯ ಸಂಘಟನೆ ಅಲ್ಲಿ ಪ್ರತಿಭಟನೆ ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಂಡು ಒಂದು ಸರಳ ಹಾದಿ ಇತ್ತು. ಹತ್ರ ಇಡಿ ಬಿಡೋಣ, CBI ಬಿಡೋಣ. ಪಾಪ ಕಾಲೇಜ್ ಹುಡುಗರ ಮೇಲೆ ಏನ್ ಬಿಡ್ತೀರಿ ನೀವು? ಅದನ್ನ ಮಾಡಕ್ ಆಗಲ್ವಲ್ಲ. ಅದಕ್ಕೆ ಈ ಮಾರ್ಗ ಪಟ ಕಟ್ಬಿಡೋದು. XL PU ಕಾಲೇಜ್ ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದ್ಮೇಲೆ.